ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಸಾಕ್ಷಿ ರವಿ ಕಿರಣ್. ನಾವಿವತ್ತು ಮತ್ತೆ ಎಲ್ಲಿಗೆ ಬಂದಿದ್ವಿ ಅಂದರೆ ಫ್ಯಾಮ್ಲಿ ಜೊತೆ ಟ್ರಿಪ್ಪಿಗೆ ಬಂದೀವಿ. ದಾಂಡೇಲಿಗೆ ಬಂದಿದ್ದೀವಿ. ಯಾವ ರೆಸಾರ್ಟಲ್ಲಿ ಸ್ಟೇ ಆಗಿದ್ದೀವಿ, ಹೆಂಗೆ ಸ್ಟೇ ಆಗಿದ್ದೀವಿ, ಎಷ್ಟು ದಿನ ಇರ್ತೀವಿ ಇಲ್ಲಿ, ಮತ್ತು ರೂಮ್ ಪ್ರೈಸ್ ಏನಿದೆ ಅಂತಂದೇಳಿ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾರೂ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ. ಮತ್ತು ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾಯಿದ್ರೆ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಮತ್ತು ನನ್ನ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿ. ನಾವು ಇವತ್ತು ಬಂದಿರೋವಂಥ ರೆಸಾರ್ಟ್ ಬಂದುಬಿಟ್ಟು ಗ್ರೀನ್ಲ್ಯಾಂಡ್ ಜಂಗಲ್ ಸ್ಟೇ ಅಂತಂದೇಳಿ. ರೂಮ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಇದು ಯಾರು ಕೂಡ ಮಿಸ್ ಮಾಡಬೇಡ್ರಿ. ಇದು ನಾನು ಹೈಲಿ ರೆಕಮೆಂಡ್ ಮಾಡ್ತಾ ಇರೋಂಥ ರೆಸಾರ್ಟ್ ಆಗಿದೆ. ಇದು ಪಾರ್ಕಿಂಗ್ ಏರಿಯಾ ಇದು. ಮತ್ತು ಅಲ್ಲಿ ಬಂದು ರಿಸೆಪ್ಷನ್ ಇದೆ. ಈ ಕಾರ್ ಪಕ್ಕ ಇರೋ ರೂಮಲ್ಲೇ ರಿಸೆಪ್ಷನ್ ಏರಿಯಾ ಇದು. ಬರೀ ಈಗ ನಮ್ಮ ರೂಮ್ ಕಡೆ ಹೋಗೋಣ, ನಮ್ಮ ರೂಮ್ ಟೂರ್ ಮಾಡೋಣ ಹೆಂಗಿದೆ ಅಂತಂದೇಳಿ. ಪ್ರಾಪರ್ಟಿ ಮಾತ್ರ ತುಂಬಾ ಚೆನ್ನಾಗಿದೆ ಮತ್ತು ತುಂಬ ಪೀಸ್ಫುಲ್ಲಾಗಿದೆ. ನಿಮ್ಮ ವರ್ಕ್ ಲೋಡಲ್ಲಿ ಬ್ಯುಸಿಯಾಗಿ ನಿಮ್ಮ ಮೈಂಡ್ ಎಲ್ಲ ಸ್ಟ್ರೆಸ್ಫುಲ್ ಆಗಿದ್ರಂತ ನೀವು ಇಲ್ಲಿಗೆ ಬರ್ಬೋದು. ವಿಡಿಯೋ ನೋಡಿರಿ, ನೀವು ಕೊನೆವರೆಗೂ ರೆಸಾರ್ಟ್ ಹೆಂಗಿದೆ ಅಂತಂದು ಹೇಳಿ ಗೊತ್ತಾಗುತ್ತೆ ನಿಮ್ಗೇನೆ. ಇದು ಬಂದುಬಿಟ್ಟು ಡೈನಿಂಗ್ ಏರಿಯಾ. ಇದು ಆಲ್ರೆಡಿ ಇವಾಗ ಲಂಚ್ ಸ್ಟಾರ್ಟ್ ಆಗಿದೆ. ಇವತ್ತು ನಮ್ಮ ಕಿರಣನ್ ಬರ್ತಡೇ ಇರೋದ್ರಿಂದ ಮತ್ತು ನಾಳೆ ಸಂಡೇ ಇರೋದ್ರಿಂದ ಸೊ 2 days ಎಲ್ಲಾದರೂ ಹೋಗಿ ಬರೋಣ ಅಂತಂದು ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಮತ್ತು ಎಲ್ಲರೂ ಫ್ಯಾಮ್ಲಿ ಸೇರಿಕೊಂಡು ಬಂದಿದ್ದೀವಿ. ಬರ್ರಿ, ಆಲ್ರೆಡಿ ಎಲ್ಲರೂ ಬಂದು ಫುಲ್ ಗಿಳ್ಯಾಕತ್ತಾರ ಒಬ್ಬೊಬ್ರ. ನೋಡ್ರಿ, ನಮ್ಮ ರಿಷಿಕ್ ಸಾಹಸ ಮಾಡೋಕೊಂಡ್ಬಿಟ್ಟಾನ ಆಲ್ರೆಡಿ. ಇದು ಫುಲ್ ಏರಿಯಾ ರೀ. ಇದು ನೋಡ್ತಾ ಇರ್ಬೋದು. ಇದು ಕೂಡ ಎಷ್ಟು ಚೆನ್ನಾಗಿದೆ ಮತ್ತು ಫುಲ್ ತುಂಬಾ ಕ್ಲೀನ್ ಆಗಿದೆ. ನೋಡ್ರಿ, ವಾಟರ್ ಎಷ್ಟು ಕ್ಲಿಯರ್ ಆಗಿದೆ ಅಂತಂದು ಹೇಳಿ ನೀವೇ. ಅನನ್ಯ, ಆರ್ ಯು ಎಂಜಾಯಿಂಗ್? ಅನನ್ಯ, ಆರ್ ಯು ಎಂಜಾಯಿಂಗ್? ಬರ್ರಿ ರೂಮ್ ಕಡೆ ಹೋಗೋಣ. ಇವಾಗ ರೂಮ್ ತೋರಿಸ್ತೀನಿ ನಿಮ್ಗೆ. ನಾವು ಲಾಸ್ಟ್ 20 days ಬಿಫೋರ್ ನಮ್ಮ ರಿಷಿಕನ್ ಬರ್ಡೇಗೂ ಕೂಡ ಬಂದಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅವತ್ತು ನನಗೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಮತ್ತು ಇವತ್ತು ಕಿರಣನ್ ಬರ್ಡೇ ಇರೋದ್ರಿಂದ ಮತ್ತೆ ನಾವು ದಾಂಡೇಲಿಗೇನ ಬಂದಿದ್ದೀವಿ. ರೂಮ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ದಾವೆ. ಇಲ್ಲಿ ನಾವು ಟೆಂಟ್ ಹೌಸ್ ತೊಗೊಂಡಿದ್ದೀವಿ. ನೋಡಿ, ಮಿಡಲ್ ಹೆಂಗೆ ಕಾಡಿನಲ್ಲಿ ಇದು ಅಡಿಕೆ ತೋಟ ಎಲ್ಲ ಹೆಂಗಿದೆ ಅಂತಂದು ಹೇಳಿ ನೋಡ್ತಿರ್ಬೋದು ನೀವು. ರೂಮ್ಸ್ ಮಾತ್ರ ತುಂಬಾ ಚೆನ್ನಾಗಿದ್ದಾವೆ. ನೋಡ್ತಾ ಇರ್ಬೋದು ನೀವು. ನಾವು 5 sharing ರೂಮ್ನ ತೊಗೊಂಡಿದ್ದೀವಿ. ಬೆಡ್ ಚೆಕಿಂಗ್ ಮಾಡ್ರಿ. 1 2 3. ನೋಡ್ರಿ, ಇಷ್ಟು ದೊಡ್ಡ ಪ್ರೀಸಿಯಸ್ ಆಗಿರುವಂಥ ಬೆಡ್ ಕೊಟ್ಟರೆ ನಮ್ಗೆ 5 ಜನಕ್ಕೆ ಮಲ್ಕೊಡ್ರಿ ಅಂತಂದೇಳಿ. ಮತ್ತು ಅದರೊಳಗೆ ಒಂದು ಮಿನಿ ಫ್ರಿಜ್ ಕೂಡ ಕೊಟ್ಟಿದ್ದಾರೆ. ಸ್ಟೋರೇಜ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ. ವಾಶ್ರೂಮ್. ಮಾರ್ನಿಂಗ್ ವ್ಯೂ ಹೇಗಿದೆ ನೋಡಿ. ಎದ್ದು ಕೂಡ ಎಷ್ಟು ಪೀಸ್ಫುಲ್ ಆಗಿದೆ. ಸಿಟಿ ಲೈಫಿಂದ ಎಸ್ಕೇಪ್ ಆಗಬೇಕಂದ್ರೆ ನಿಮ್ಗೆ ಇದು ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ನಾವು. ರಿಷಿಕ್ ಅವಾಗಲೇ ನಾನು ಈ ಕಡೆ ರೂಮ್ಸ್ ಇರೋದನ್ನು ತೋರಿಸಿದ್ದಿಲ್ಲ. ಈ ಕಡೆ ಕೂಡ ರೂಮ್ಸ್ ಇದ್ದಾವೆ. ಆ ಕಡೆ ನಾವೇನಿದ್ದೀವಲ್ಲ ಅದು ಮಹಾರಾಜ ಟೆಂಟ್ ಕಾಟೇಜಸ್. ಅದು ಇವೆಲ್ಲ ರೂಮ್ಸು. ಇವು ಕೂಡ ಶೇರಿಂಗ್ ಇರಬೇಕು, ಇಲ್ಲ ಕಪಲ್ ಇರಬೇಕು ಗೊತ್ತಿಲ್ಲ. ಬಟ್ ಪ್ರಾಪರ್ಟಿ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದು
ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದೇಳಿ ಅಡಿಕೆ ತೋಟದೊಳಗೆ. ನಿಮಗೆ ಫೈರ್ ಕ್ಯಾಂಪ್ ಕೂಡ ಅಷ್ಟೇ, ನೀವು ಫ್ಯಾಮ್ಲಿ ವೈಸ್ ಕೂಡ ಸಪ್ರೇಟಾಗಿ ಕುಂತ್ಕೋಬೋದು, ಅಷ್ಟು ನೀಟಾಗಿ ಮಾಡಿದ್ದಾರೆ ಇಲ್ಲಿ. ಅದೇನು ಅಲ್ಲೊಂದು ರೂಮ್ ಐತಲ್ಲ ಮೇಲೆ ಜಗ್ಗದವ್ ಇಷ್ಟನಾ? ಅಯ್ಯ ಅಜ್ಜಿ ಅದ್ರ ನೋಡು ಮಕ್ಕೊಂಡು ಹೋಗು ರೂಮ್ನಾಗ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ನಿನ್ನೆ ಮಧ್ಯಾಹ್ನ ವಿಡಿಯೋ ಮಾಡಿದ್ಮೇಲೆ ಸ್ವಲ್ಪ ಊಟ ಆದಮೇಲೆ ಮಧ್ಯಾಹ್ನ ಸ್ವಲ್ಪ ಹೊತ್ತು ಊಟ ಆದಮೇಲೆ ಮತ್ತೆ ಹೊಳ್ಳಿ ನಾವು ಸ್ವಿಮ್ಮಿಂಗ್ ಪೂಲ್ ಒಳಗೆ ಆಟ ಆಡಿದ್ವಿ. ಅದಾದಮೇಲೆ ನೈಟ್ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ರಾತ್ರಿ ಸಿಕ್ಕಾಪಟ್ಟೆ ಮಳೆ ಇತ್ತು ಇಲ್ಲಿ. ಅದಕ್ಕೋಸ್ಕರ ನಾವು ಜಾಸ್ತಿ ಹೊರಗಡೆ ಬರೋದಕ್ಕೂ ಆಗಲಿಲ್ಲ ಸರಿಯಾಗಿ. ರಾತ್ರಿ ಮಾತ್ರ ವೆರೈಟೀಸ್ ತುಂಬಾ ಮಾಡಿಸಿದ್ರು. ನಾನು ನೈಟ್ ಡಿನ್ನರ್ ವಿಡಿಯೋ ತೋರಿಸ್ಬೇಕಿತ್ತು ನಿಮ್ಗೆ. ಈಗ ಮತ್ತೆ ಬೆಳಗ್ಗೆ ನಾವು ಟೀ ಕುಡಿದು 7 ಗಂಟೆ ಆಗಿತ್ತು. ಇವಾಗ ಟೀ ಕುಡಿದು ಇವಾಗ ಮತ್ತೆ ನಮ್ಗೆ ಜಂಗಲ್ ವಾಕಿಗೆ ಕರ್ಕೊಂಡು ಹೋಗ್ತಾರೆ. ನೋಡೋಣ ಅಲ್ಲಿ ಹೆಂಗಿದೆ ಅಂತಂದೇಳಿ ನಿಮ್ಗೆ ಅಲ್ಲಿ ಸಿಗ್ತೀನಿ. ಚೆನ್ನಾಗೈತಿ. ಈಗ ನೇಚರ್ ವಾಕಿಗೆ ಜಂಗಲ್ ವಾಕಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇನ್ನು ತುಂಬ ಕ್ಯೂರಿಯಾಸಿಟಿ ಆಗಿದೆ ಅಂತ ಅನಿಸ್ತಿದೆ. ಕೆಳಗಡೆ ಹೋಗ್ತಾ ಇದ್ದೀವಿ ಇವಾಗ. ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿದೆ ಪ್ಲೇಸ್ ಇದು. ಜಾರ್ತೈತೇನಪ್ಪ ಇದು ಕಾಲಿಗೆ, ಹಿಂಗೆ ಹೋಗ್ಬಿಟ್ಟು ಇವಾಗ ಸೆಂಟ್ರ್ ಹೋಗಿ. ನೋಡ್ತಾ ಇರ್ಬೋದು ನೀವು, ಡೀಪ್ ಜಂಗಲ್ ಥರ ಕಾಣಿಸ್ತಾ ಇದೆ ಇಲ್ಲಿ. ನೋಡ್ರಿ ಪಾತ್ವೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತಂದು ಹೇಳಿ ಇದು. ಆಯ್ತು, ನಾವು ಹೋಗೋಣ ಬಾ. ಇವಾಗ ಭಾಳ ಸ್ಲೋಪ್ ಐತಿ ಇದಂತೂ. ಆ ಕಡೆನೇ ಇಳಿಬೇಕಿತ್ತು. ನವಿಲು ಇಷ್ಟು ಸಲ ರೆಸಾರ್ಟಿಗೆ ಬಂದಿದ್ರೆ ಇದೇ ವಾಕಿಂಗ್, ಮಾರ್ನಿಂಗ್ ವಾಕ್ ವರ್ಕ್ ಇರೋದಂದ್ರೆ. ನಮ್ಮ ಮೆಣಸಿನ್ಕಾಯಿ ಅನ್ನೊಂದನೇ ಇರ್ಬೇಕಿತ್ತು. ವಿದ್ಯಾ ಮಸ್ತ್ ಎಂಜಾಯ್ ಮಾಡ್ತಿದ್ಲು ನೋಡೋದು. ಎಲ್ಲ ಉಳಿದು ಹೋಗಿದ್ದಾರೆ ನಮ್ಮ ಅತ್ತೆ ಕಿಶೋರ ವಿದ್ಯಾ. ನಾವಿವಾಗ ಟಿಫಿನ್ ಬಂದಿದ್ವಿ. ಟಿಫಿನ್ ಬಂದು ಪೂರಿ ಮತ್ತು ಇದನ್ನು ಕೊಟ್ಟಿದ್ದಾರೆ, ಕೇಸರಿ ಬಾತ್ ಕೊಟ್ಟಿದ್ದಾರೆ. ಮತ್ತು ಇನ್ನೂ ಪೋಹ ಮಾಡ್ತಾ ಇದ್ದಾರೆ. ಟಿಫಿನ್ ಮಾತ್ರ ಚೆನ್ನಾಗಿದೆ. ಈಗ ರೆಡಿಯಾಗಿ ಟಿಫಿನಿಗೆ ಬಂದೀವಿ. ಅಣ್ಣ ಏನು ಮಾಡಾಕಿ ಟಿಫಿನ್? ಪೂರಿ ಸಾಗು ಅವಲಕ್ಕಿ ಮಾಡಿದ್ದಾರೆ. ಹೆಂಗೈತಿದ್ದ ಟಿಫಿನ್? ಸೂಪರ್ ಇದೆ. ಇವರೆಲ್ಲ ಈಗ ಉಳ್ವಿಗೆ ಬಸವಣ್ಣ ಚನ್ನಬಸವ ಹೋಗಿ ಬಂದ್ರು. ಋಷಿಗೆ ಎಲ್ಲ ಹೋಗಿದ್ದಿ? ಜೈ ಹೆಂಗೆ ಮಾಡಿದ್ರಿ? ಹಂಗೆ ಮಾಡಿದ್ದಾರೆ ಇದು. ಚಲೋ ಐತಾ ನಾಷ್ಟ? ಬ್ರೆಡ್ ಜಾಮು ಐತೆ ನೋಡು. ಪೂರಿ ಅವಲಕ್ಕಿ ಆಯಿತು. ನಾವಿವಾಗ ಇಲ್ಲೇ ಪಕ್ಕದಲ್ಲಿ ಒಂದು ಇದಿತ್ತಲ್ಲ, ಬೆಳಗ್ಗೆ ಹೋಗಿದ್ವಲ್ಲ, ಮತ್ತು ವಿದ್ಯಾ ಅವ್ರು ಇದ್ದಿದ್ದಿಲ್ಲ, ಉಳುವಿಗೆ ಹೋಗಿದ್ರು. ಸೊ ಹಂಗಾಗಿ ಮತ್ತೊಂದು ರೌಂಡ್ ಎಲ್ಲರೂ ಹೋಗಿ ನೀರೊಳಗೆ ಎಂಜಾಯ್ ಮಾಡ್ಕೊಂಡು
ಬಂದ್ವಿ. ಇವಾಗ ರೂಮ್ ಚೆಕ್ಔಟ್ ಆಗಿದೆ ನಮ್ಮದು. ಇದು ಪ್ರೈಸ್ ಬಂದು ಒಬ್ರಿಗೆ 1800 ಇದೆ. ಅಂದರೆ ಇದರಲ್ಲಿ ಇನ್ಕ್ಲೂಡ್ ನಿಮ್ಗೆ ವಾಟರ್ ಸ್ಪೋರ್ಟ್ಸ್ ತೊಗೊಂಡ್ರೆ 1800 ಬೀಳುತ್ತೆ. ಲಂಚು, ಡಿನ್ನರು, ಬ್ರೇಕ್ಫಾಸ್ಟು ಮತ್ತು ನೀವು ಮಾರ್ನಿಂಗ್ 11 o'clock ಎಲ್ಲ ಇಲ್ಲಿಂದ ಚೆಕ್ಔಟ್ ಮಾಡ್ಬೋದು. ಅದಾದಮೇಲೆ ನೀವು ನಮಗೆ ಏನು ವಾಟರ್ ಸ್ಪೋರ್ಟ್ಸ್ ಬೇಡ ಅಂದರೆ ಒಬ್ರಿಗೆ ಪರ್ ಹೆಡ್ 1400 rupees ಬೀಳುತ್ತೆ ನಿಮ್ಗೆ. ಇದು ನಾನು ಹೈಲಿ ರೆಕಮೆಂಡ್ ಮಾಡೋಂಥ ರೆಸಾರ್ಟ್ ಆಗಿದೆ. ಗ್ರೀನ್ಲ್ಯಾಂಡ್ ಜಂಗಲ್ ಸ್ಟೇ ಅಂತಂದು ಹೇಳಿ. ಬರ್ರಿ ನೀವು ಕೂಡ ವಿಸಿಟ್ ಮಾಡಿರಿ ಒಂದ್ಸಲ. ನಮ್ಮದು ಯೂಟ್ಯೂಬ್ ID ಹೇಳಿದ್ರೆ ನಿಮ್ಗೆ 10% ಡಿಸ್ಕೌಂಟ್ ಕೂಡ ಇರುತ್ತೆ ನಿಮ್ಗೆ. ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರೆ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.